ಶ್ರೀಮತೆ ರಾಮಾನುಜಾಯ ನಮಃ. ನೀವು ವಿರಾಟ್ ವಿಶ್ವರೂಪ ನಾರಾಯಣ ಸ್ವಾಮಿಯನ್ನು ನೀವು ದರ್ಶನ ಮಾಡ್ತಾ ಇದ್ದೀರಿ. ವಿರಾಟ್ ವಿಶ್ವರೂಪ ನಾರಾಯಣನಿಗೆ 11 ಮುಖಗಳನ್ನು ತೋರಿಸಲಾಗಿದೆ. ನೀವು ನೋಡ್ಬೋದು, ಮಧ್ಯದ ಮುಖದಲ್ಲಿ ನಾರಾಯಣನ ಮುಖ ಇದೆ. ಆ ನಾರಾಯಣನ ಮುಖದ ಪಕ್ಕದಲ್ಲಿಯೇ ಬಲಭಾಗದಲ್ಲಿ ಶಿವನ ಮುಖವನ್ನು ತೋರಿಸಲಾಗಿದೆ. ಹಾಗೆಯೇ ಶಿವನ ಮುಖದ ಪಕ್ಕದಲ್ಲಿಯೇ ಸ್ಕಂದನ ಮುಖ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಮುಖ. ಹಾಗೆಯೇ ಗಣಪತಿ, ಆ ಗಣಪತಿಯ ಪಕ್ಕದಲ್ಲಿಯೇ ನರಸಿಂಹನ ಮುಖ, ನರಸಿಂಹನ ಪಕ್ಕದಲ್ಲಿ ಋಷಿಯ ಮುಖವನ್ನು ತೋರಿಸಲಾಗಿದೆ. 11 ಕಿರೀಟಗಳನ್ನು ನೀವು ನೋಡಬಹುದು. 11 ಕಿರೀಟವು ಒಂದು ಕಿರೀಟ ಇದ್ದಂಗೆ ಇನ್ನೊಂದು ಕಿರೀಟ ಇಲ್ಲ. ಅದೇ ಇದ್ರ ವಿಶೇಷ. 11 ಕಿರೀಟದಲ್ಲೂ ಒಂದು ಕಿರೀಟ ಇದ್ದಂಗೆ ಇನ್ನೊಂದು ಕಿರೀಟ ಇಲ್ಲ. ಅದರಲ್ಲಿ ನೀವು ನೋಡಬಹುದು, ಮೊದಲನೇ ಮಧ್ಯದ ಕಿರೀಟದ ವ್ಯತ್ಯಾಸವನ್ನು ಪಕ್ಕದಲ್ಲಿ ಶಿವನ ಚಂದ್ರಮೌಳಿ ಅಂತ ಕರೀತಾರೆ. ಆದ್ದರಿಂದ ಚಂದ್ರ ಇರೋದನ್ನು ನೀವು ಗಮನಿಸ್ಬೋದು. ಚಂದ್ರನ ಒಂದು ಇದು ಕೂಡ ಇದೆ. ಈಗ ನಾವು 108 ಅಡಿಯ ಎತ್ತರದ ಶಿಲ್ಪಕಲೆಗೆ ಬಂದಿದ್ದೀವಿ. ಮೇಲ್ಗಡೆ ನೀವು ನೋಡಬಹುದು, ಮೇಲ್ಭಾಗದಲ್ಲಿ ಇರುವಂತಹದ್ದು ಕೀರ್ತಿಮುಖ ಅಂತ. ಕೀರ್ತಿಮುಖ ಅಲಂಕರಣ. ಯಾಕೆಂದರೆ ಮಹಾವಿಷ್ಣುವಿನ ಕೀರ್ತಿಯನ್ನು ದಿಗಂತವಾಗಿ ಸಾರ್ತಾ ಇರೋದು